ಪ್ರಶಂಸೆಗೊಳಗಾದ ಟಾಕ್ಸಿಕ್ ಸ್ಟಾರ್ ಯಶ್, ಭೀಮನ ಬಾಕ್ಸ್ ಆಫೀಸ್ ಕಮಾಲ್. ಬಿಗ್ ಬಾಸ್ಗೆ ಸುದೀಪ್ ಬದಲು ರಿಷಬ್, ಜೂನಿಯರ್ NTR ಫ್ಯಾನ್ಸ್ಗೆ ಪ್ರಶಾಂತ್ ನೀಲ್ ಶಾಕ್. ಹಾಯ್ ಹಲೋ ನಮಸ್ಕಾರ, ಫಿಲ್ಮಿ ರೌಂಡ್ಸ್ಗೆ ಸ್ವಾಗತ. ನಾನು ಮಲನಗೌಡ ಮಾಲಿ ಪಾಟೀಲ್. ಬನ್ನಿ ಏನೆಲ್ಲ ಫಿಲ್ಮ್ ಸ್ಪೆಷಲ್ ಅಪ್ಡೇಟ್ಸ್ ಇದೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಭೀಮನ ಬಾಕ್ಸ್ ಆಫೀಸ್ ಕಮಾಲ್. ಸದ್ಯ ರಾಜ್ಯದಾದ್ಯಂತ ಜೋರಾಗಿಯೇ ಸದ್ಯ ಮಾಡ್ತಾ ಇದ್ದಾನೆ ಭೀಮ. ಹೌದು, ದುನಿಯಾ ವಿಜಯ್ ನಿರ್ದೇಶನ ಮಾಡಿ ನಟಿಸಿರುವ ಚಿತ್ರ ಭೀಮ ರಾಜ್ಯದಾದ್ಯಂತ ಮೊದಲ ದಿನ ಭರ್ಜರಿ ಪ್ರದರ್ಶನವನ್ನು ಕಂಡಿದೆ. ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿ ಮಾಸ್ ಚಿತ್ರಕ್ಕೆ ಗುಡ್ ರೆಸ್ಪಾನ್ಸ್ ಸಿಕ್ಕಿದೆ. ಭೀಮ ಚಿತ್ರವೇ ಈ ವರ್ಷದ ಮೊದಲ ದೊಡ್ಡ ಹಿಟ್ ಸಿನಿಮಾ ಆಗಬಹುದು ಎಂಬ ನಿರೀಕ್ಷೆಯೂ ಕೂಡ ವಿಜಯ್ ಫ್ಯಾನ್ಸ್ಗೆ ಇದೆ. ಸಲಗ ಸಿನಿಮಾ ಮಾಡಿದ್ದ ಮೋಡಿ ಮತ್ತೊಮ್ಮೆ ದುನಿಯಾ ವಿಜಯ್ಗೆ ವರ್ಕೌಟ್ ಆಗುವ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಈ ವರ್ಷ ಕನ್ನಡದ ಯಾವುದೇ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಬಾಕ್ಸ್ ಆಫೀಸ್ ಶೇಕ್ ಮಾಡಲಿಲ್ಲ. ಇದ್ದಿದ್ರಲ್ಲಿ ಉಪಾಧ್ಯಕ್ಷ ಇವ ಸೇರಿ ಒಂದೆರಡು ಸಿನಿಮಾಗಳು ಮಾತ್ರ ಒಂದಷ್ಟು ಉತ್ತಮವಾದ ಕಲೆಕ್ಷನ್ ಮಾಡಿದ್ದು, ಇದೀಗ ಭೀಮಾ ಓಪನಿಂಗ್ ಚಿತ್ರರಂಗಕ್ಕೆ ಹೊಸ ಹುರುಪನ್ನು ತಂದಿದೆ. ವರದಿಗಳ ಪ್ರಕಾರ ಭೀಮಾ ಸಿನಿಮಾದ ಫಸ್ಟ್ ಡೇ ಕಲೆಕ್ಷನ್ 3.5 ಕೋಟಿ ಗಳಿಕೆ ಕಂಡಿದೆ ಎನ್ನಲಾಗಿದೆ. ಆರಂಭದಲ್ಲಿಯೇ ಚಿತ್ರಕ್ಕೆ ಗುಡ್ ರೆಸ್ಪಾನ್ಸ್ ಬಂದಿದೆ, ಜೊತೆಗೆ ಕಲೆಕ್ಷನ್ ಕೂಡ ಕೈ ಹಿಡಿಯುವ ಹಾಗೆ ಕಾಣ್ತಾ ಇದೆ. ಬಿಗ್ ಬಾಸ್ಗೆ ಸುದೀಪ್ ಬದಲು ರಿಷಬ್. ಕಿಚನ್ ಆಫ್ ಫ್ಯಾನ್ಸ್ ಕಾತರದಿಂದ ಕಾಯ್ತಾ ಇರುವ ಬಿಗ್ ಬಾಸ್ ಶೋ ಬಗ್ಗೆ ಹೊಸ ಮಾತುಕತೆಗಳು ಶುರುವಾಗಿವೆ. ಕನ್ನಡ ಬಿಗ್ ಬಾಸ್ನಲ್ಲಿ ಸುದೀಪ್ ಬದಲು ರಿಷಬ್ ಶೆಟ್ಟಿ ಶೋವನ್ನು ನಡೆಸಿಕೊಡ್ತಾರೆ ಎನ್ನುವ ಹೊಸ ಗಾಸಿಪ್ ಶುರುವಾಗಿದೆ. ಈ ಸಲ ಸುದೀಪ್ ಶೋ ನಿರೂಪಣೆಯಿಂದ ಹಿಂದೆ ಸರಿದಿದ್ದಾರೆ. ಹಾಗಾಗಿ ರಿಷಬ್ ಶೆಟ್ಟಿ ಅಥವಾ ರಮೇಶ್ ಅರವಿಂದ್ ನಿರೂಪಕರಾಗಬಹುದು ಎನ್ನುವ ಹೊಸ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇವೆ. ಇದರಿಂದಾಗಿ ಕಿಚನ್ ಆಫ್ ಫ್ಯಾನ್ಸ್ ಕೊಂಚ ಗರಂ ಆಗಿದ್ದಾರೆ. ಆದರೆ ಕಲರ್ಸ್ ಕನ್ನಡ ವಾಹಿನಿಯವರ ಪ್ರಕಾರ ಇದು ಸತ್ಯಕ್ಕೆ ದೂರವಾದ ಮಾತು. ನಟ ಸುದೀಪ್ ಯಶಸ್ವಿಯಾಗಿ 10 ಸೀಸನ್ ನಡೆಸಿಕೊಟ್ಟಿದ್ದಾರೆ. 11ನೇ ಸೀಸನ್ಗೂ ಕೂಡ ಅವರೇ ನಿರೂಪಕರು. ಇದರಲ್ಲಿ ಯಾವುದೇ ಗೊಂದಲ ಬೇಡ. ಸುದೀಪ್ ಬಹಳ ಇಷ್ಟಪಟ್ಟು ಶೋವನ್ನು ನಡೆಸಿಕೊಡ್ತಾ ಇದ್ದಾರೆ ಅಂತ ಚಾನೆಲ್ನವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕಳೆದ ಅನೇಕ ಸೀಸನ್ಗಳ ವೇಳೆ ಸುದೀಪ್ ತಮ್ಮ ಚಿತ್ರಗಳ ಶೂಟಿಂಗ್ ಸಲುವಾಗಿ ಬೇರೆ ಬೇರೆ ಊರಿನಲ್ಲಿ ಇದ್ರೂ ಕೂಡ ಟೈಮ್ ಮಾಡಿಕೊಂಡು ಸೆಟ್ಗೆ ಬರ್ತಾ ಇದ್ರು. ಬೆಂಗಳೂರಿಗೆ ಬಂದು ಬಿಗ್ ಬಾಸ್ ಸ್ಟೇಜ್ನಲ್ಲಿ ಪ್ರತ್ಯಕ್ಷ ಆಗ್ತಾ ಇದ್ರು ಅಂತ ಚಾನೆಲ್ನವರು ಹೇಳಿದ್ದಾರೆ. ಜೂನಿಯರ್ NTR ಫ್ಯಾನ್ಸ್ಗೆ ಪ್ರಶಾಂತ್ ನೀಲ್ ಶಾಕ್. ತೆಲುಗಿನಲ್ಲಿ ಕಮಾಲ್ ಮಾಡ್ತಾ ಇರುವ ಪ್ರಶಾಂತ್ ನೀಲ್ ಪ್ರಭಾಸ್ ಸಲಾರ್ ಬಳಿಕ ಜೂನಿಯರ್ NTR ಅವರಿಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ. ಸದ್ಯ ಹೈದರಾಬಾದ್ನಲ್ಲಿ ಪೂಜೆ ಮಾಡಿ ಜೂನಿಯರ್ NTR ಅವರ ಚಿತ್ರಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಪೂಜೆ ಮಾಡಿದ ದಿನವೇ ಆ ಸಿನಿಮಾ ರಿಲೀಸ್ ಡೇಟ್ನ ಕೂಡ ಘೋಷಣೆ ಮಾಡಿದ್ದಾರೆ. ಮೈತ್ರಿ ಮೂವಿ ಮೇಕರ್ಸ್ ಹಾಗೂ NTR ಆರ್ಟ್ಸ್ ಬ್ಯಾನರ್ನ ಅಡಿಯಲ್ಲಿ ಈ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಮೂಡಿ ಬರಲಿದೆ ಅಂತ. ಉಗ್ರಂ, KGF, ಸಲಾರ್ ರೀತಿಯಲ್ಲೇ ಮತ್ತೊಂದು ಹೈ ವೋಲ್ಟೇಜ್ ಆಕ್ಷನ್ ಎಂಟರ್ಟೈನರ್ ಚಿತ್ರಕ್ಕೆ ನೇಲ್ ತಯಾರಿಯನ್ನಂತೂ ಜೋರಾಗಿಯೇ ಮಾಡಿಕೊಂಡಿದ್ದಾರೆ. ಶೀಘ್ರದಲ್ಲಿಯೇ ಚಿತ್ರೀಕರಣ ಶುರುವಾಗಲಿದೆ. ಚಿತ್ರಕ್ಕೆ ಇನ್ನೂ ಟೈಟಲ್ ಫಿಕ್ಸ್ ಆಗಿಲ್ಲ. ಡ್ರ್ಯಾಗನ್ ಎನ್ನುವ ಟೈಟಲ್ ಚಾಲ್ತಿಯಲ್ಲಿದೆ ಎಂದು ಹೇಳಲಾಗ್ತಾ ಇದೆ. ಇದೇ ಟೈಟಲ್ನಲ್ಲಿ ಸಿನಿಮಾ ಬಂದರೂ ಬರಬಹುದು. ಆದರೆ ಚಿತ್ರತಂಡ ಟೈಟಲ್ ಬಗ್ಗೆ ಇನ್ನೂ ಕೂಡ ಯಾವುದೇ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ. ಎಲ್ಲ ಸರಿಯಾದರೆ ಜನವರಿ 9, 2026ಕ್ಕೆ ಸಿನಿಮಾ ರಿಲೀಸ್ ಎಂಬ ವಿಚಾರವನ್ನ ಕೇಳಿ ಜೂನಿಯರ್ NTR ಮತ್ತು ನೀಲ್ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಕೀರ್ತಿ ಸುರೇಶ್ ಬಾಯ್ ಫ್ರೆಂಡ್. ಇತ್ತೀಚೆಗೆ ಸಂದರ್ಶನವೊಂದರಲ್ಲಿ ಮದುವೆ ಬಗ್ಗೆ ಮಾತನಾಡಿ ಅಭಿಮಾನಿಗಳಿಗೆ ಶಾಕ್ ಕೊಟ್ಟಿದ್ದಾರೆ ಕೀರ್ತಿ ಸುರೇಶ್. ಇಬ್ಬರು ವ್ಯಕ್ತಿಗಳು ಪರಸ್ಪರ ಗೌರವ ಕೊಟ್ಟು ಬಾಳುವುದೇ ಮದುವೆ ಎಂಬುದು ನನ್ನ ಅಭಿಪ್ರಾಯ ಎಂದಿದ್ದಾರೆ. ಆಗ ನೀವಿನ್ನೂ ಸಿಂಗಲ್ ಆಗಿ ಇದ್ದೀರಾ, ಬೋರಿಂಗ್ ಅನಿಸ್ತಾ ಇಲ್ವಾ ಅಂತ ಆ ಶೋನ ಆಂಕರ್ ಕೇಳಿದ್ದಕ್ಕೆ, ನೀವಿನ್ನೂ ಸಿಂಗಲ್ ಆಗೇ ಇದ್ದೀರಿ ಅಂತ ಕೇಳಿದ್ದಕ್ಕೆ ಕೀರ್ತಿ ಸುರೇಶ್ ಸಿಂಗಲ್ ಅಂತ ನಾನು ಹೇಳಿಲ್ಲ ಅಲ್ವಾ ಅಂತ ಸ್ಮೈಲ್ ಕೊಟ್ಟಿದ್ದಾರೆ. ಇದನ್ನ ಕೇಳಿ ಅಭಿಮಾನಿಗಳು ಶಾಕ್ ಆಗಿದ್ದಾರೆ. ಕೀರ್ತಿ ಸುರೇಶ್ ರಿಲೇಶನ್ಶಿಪ್ನಲ್ಲಿ ಇದ್ದಾರಾ, ಯಾರಪ್ಪ ಆ ಅದೃಷ್ಟವಂತ ಅಂತೆಲ್ಲ ನೆಟ್ಟಿಗರು ಕಮೆಂಟ್ ಮಾಡ್ತಿದ್ದಾರೆ. ಹಿಂದೆ ತಮಿಳು ಸಂಗೀತ ನಿರ್ದೇಶಕ ಅನಿರುದ್ಧ್ ರವಿಚಂದರ್ ಜೊತೆ ಕೀರ್ತಿ ಸುರೇಶ್ ಡೇಟಿಂಗ್ ಮಾಡ್ತಾ ಇದ್ರು ಅಂತೆಲ್ಲ ಗಾಸಿಪ್ ಆಗಿತ್ತು. ಆಮೇಲೆ ಸ್ವತಃ ಅವರ ತಂದೆನೇ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಅದಷ್ಟೇ ಅಲ್ಲ, ಇತ್ತೀಚೆಗೆ ಕೀರ್ತಿ ಸುರೇಶ್ ಆತ್ಮೀಯ ಸ್ನೇಹಿತನಿಗೆ ಹುಟ್ಟುಹಬ್ಬದ ಶುಭಾಶಯವನ್ನ ಕೋರಿ ಪೋಸ್ಟ್ ಮಾಡಿದ್ರು. ಇದನ್ನ ನೋಡಿ ಆತನೊಟ್ಟಿಗೆ ಕೀರ್ತಿ ಮದುವೆ ಅಂತೆಲ್ಲ ಪಿಸು ಮಾತುಗಳು ಶುರುವಾಗಿ ಬಿಟ್ಟಿದ್ವು. ಅದು ಕೂಡ ಸುಳ್ಳು ಅಂತಾನೆ ಕೀರ್ತಿ ಸುರೇಶ್ ತಂದೆ ರಿಯಾಕ್ಟ್ ಮಾಡಿದ್ರು. ಪ್ರಶಂಸೆಗೊಳಗಾದ ಟಾಕ್ಸಿಕ್ ಸ್ಟಾರ್ ಯಶ್. ಯಶೋ ಮಾರ್ಗದ ಅನೇಕ ಸಾಮಾಜಿಕ ಕೆಲಸಗಳಿಂದ ಸಾಕಷ್ಟು ಮೆಚ್ಚುಗೆಗೆ ಒಳಗಾಗಿದ್ದ ರಾಕಿಂಗ್ ಸ್ಟಾರ್ ಯಶ್ ಇದೀಗ ಮತ್ತೊಂದು ವಿಭಿನ್ನ ಕೆಲಸದಿಂದಾಗಿ ಮೆಚ್ಚುಗೆಯನ್ನು ಗಳಿಸಿದ್ದಾರೆ. ಹೌದು, ಟಾಕ್ಸಿಕ್ ರೀತಿಯ ಬಹುಕೋಟಿಯ ಬಜೆಟ್ನ ದೊಡ್ಡ ಚಿತ್ರಕ್ಕೆ ಸೆಟ್ ಬಾಯ್ ಒಬ್ಬರ ಕೈಯಲ್ಲಿ ಕ್ಲಾಪ್ ಮಾಡಿಸಿದ್ದಾರಂತೆ ಯಶ್. ಈ ವಿಚಾರದ ಬಗ್ಗೆ ಯಶ್ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಮಾಡ್ತಿದ್ದಾರೆ. ಕಷ್ಟಪಡುವವರನ್ನ ರಾಕಿಂಗ್ ಸ್ಟಾರ್ ಸದಾ ಬೆಂಬಲಿಸ್ತಾರೆ, ಹೊರದುಂಬಿಸ್ತಾರೆ. ಅದೇ ರೀತಿ ತಮ್ಮ ತಂಡದ ಸೆಟ್ ಬಾಯ್ ಸುನಿಲ್ ಕೈಯಲ್ಲಿ ಕ್ಲಾಪ್ ಮಾಡಿಸಿ ಸಿನಿಮಾ ಆರಂಭ ಮಾಡಿದ್ದಾರೆ. ಹೀಗೆಂದು ಕಾಮೆಂಟ್ ಭರ್ಜರಿಯಾಗಿ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿ ಹಾಕ್ತಾ ಇದ್ದಾರೆ ಫ್ಯಾನ್ಸ್.
ಇನ್ನು ಟಾಕ್ಸಿಕ್ ಸಿನಿಮಾದ ಕಲಾವಿದರು ಹಾಗೂ ತಂತ್ರಜ್ಞರ ಬಗ್ಗೆಯೂ ಕೂಡ ಭಾರಿ ಕುತೂಹಲ ಅಭಿಮಾನಿಗಳಲ್ಲಿ ಇದೆ. ಈ ಹಿಂದೆ ಕರೀನಾ ಕಪೂರ್, ಕೈರಾ ಅದ್ವಾನಿ, ನಯನತಾರಾ ಸೇರಿದಂತೆ ಹಲವರ ಹೆಸರುಗಳು ಕೇಳಿ ಬಂದಿತ್ತು. ಆದರೆ ಯಾವುದರ ಬಗ್ಗೆಯೂ ಕೂಡ ಚಿತ್ರತಂಡ ರಿಯಾಕ್ಟ್ ಮಾಡಿರಲಿಲ್ಲ. ಹಾಲಿವುಡ್ ತಂತ್ರಜ್ಞರು ಕೂಡ ಚಿತ್ರದಲ್ಲಿ ಕೆಲಸ ಮಾಡುವ ಬಗ್ಗೆ ಚರ್ಚೆ ನಡೀತಾ ಇದೆಯಂತೆ. KGF ಸರಣಿ ಬಳಿಕ ಬರ್ತಾ ಇರುವ ಸಿನಿಮಾ ಇದಾಗಿರೋದ್ರಿಂದ ಪ್ಯಾನ್ ಇಂಡಿಯಾ ಪ್ರೇಕ್ಷಕರಲ್ಲಿ ಕ್ಯೂರಿಯಾಸಿಟಿ ಸಹಜವಾಗಿ ಜಾಸ್ತಿ ಆಗ್ತಿದೆ. ಸೋನು ಗೌಡ ಮನಸ್ಸು ಹಿಂಡಿದ ನಲ್ಲ ಆ ಮಲ್ಲ. ರೀಲ್ಸ್ ರಾಣಿ ಸೋನು ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೊಮ್ಮೆ ಸದ್ದು ಮಾಡ್ತಾ ಇದ್ದಾರೆ. ತಮ್ಮ ಬ್ಯೂಟಿಯಿಂದ ಹಲವು ಬಾರಿ ಸದ್ದು ಮಾಡಿ ಸುದ್ದಿಯಾಗಿ ಗುಲ್ಲೆಬ್ಬಿಸಿದ್ದ ಸೋನು ಇದೀಗ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾದಲ್ಲಿ ಕೈಚುಕುಳಿ ಇಟ್ಟಿದ್ದಾಳೆ. ರವಿಚಂದ್ರನ್ ಅವರ ನೀಲಕಂಠ ಚಿತ್ರದ ಹಾಡೊಂದಕ್ಕೆ ಹಾಸಿಗೆ ಮೇಲೇನೆ ಕುಳಿತು ಮಾದಕವಾಗಿ ಹೊರಳಾಡಿ ಅಭಿಮಾನಿಗಳಿಗೆ ಬಿಸಿ ಏರಿಸಿದ ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾಳೆ. ನೀಲಕಂಠ ಸಿನಿಮಾದಲ್ಲಿ ಪ್ರೇಕ್ಷಕರ ಹೃದಯಕ್ಕೆ ಕಿಚ್ಚು ಹಚ್ಚಿದ್ದ ನಮಿತಾ ಅವರನ್ನ ನೆನಪಿಸಿದ್ದಾರೆ ಸೋನು. ಮಲ್ಲ 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 ಮನಸ್ಸು ಹಿಂಡಿದನಲ್ಲ ಎಂಬ ಹಾಡಿನ ಮೂಲಕ ಪಡ್ಡೆ ಹುಡುಗರಿಗೆ ಈ ಮಳೆಗಾಲದಲ್ಲಿ ಮೈ ಬಿಸಿಯಾಗುವಂತೆ ನಸೆ ಏರಿಸಿದ್ದಾರೆ ಸೋನು ಶ್ರೀನಿವಾಸ್ ಗೌಡ. ಸದ್ಯಕ್ಕೆ ಸೋನು ಗೌಡ ಅವರ ಈ ಹಾಡು ಪಾಡು ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾಗಿ ವೈರಲ್ ಆಗ್ತಿದೆ. ಕೆಲವರು ಸೋನು ಗೌಡ ಅವರ ಈ ಹಾಡಿಗೆ ಕೂತಲೇ ಕುಣಿಯುವ ಬೆಡಗಿ, ಚಂದದ ಬೊಂಬೆ ಅಂತೆಲ್ಲ ಹಾಡಿ ಹೊಗಳಿದ್ರೆ, ಇನ್ನು ಕೆಲವರು ಸ್ವಲ್ಪನಾದರೂ ಸಭ್ಯತೆ ಸಂಸ್ಕೃತಿ ಬೇಡವಾ ಅಂತ ತಿವಿದಿದ್ದಾರೆ. ಓಕೆ ಗೆಳೆಯರೆ, ಇದಿಷ್ಟು ಇದುವರೆಗಿನ ಫಿಲ್ಮಿ ಸ್ಪೆಷಲ್ ಅಪ್ಡೇಟ್ಸ್. ಈ ರೀತಿಯ ಇನ್ನಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ. ನಮಸ್ಕಾರ.